ಕೆನರಾ ಬ್ಯಾಂಕ್ ಮೇಟಿ ಶಾಖೆ ಮತ್ತು ಮಂಗಳೂರು ಸರ್ಕಲ್ ಇವರೆಲ್ಲ ಸಹಕಾರದೊಂದಿಗೆ ನಾವು ಮುಖ್ಯ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಇಂದು ಕೆಲವೊಂದು ಸಲಕರಣೆಗಳನ್ನು ನಾವು ನೀಡ್ತಾ ಇದ್ದೇವೆ. ಅದು ಆಪರೇಷನ್ ಥಿಯೇಟರ್ಗೆ, ಮುಖ್ಯವಾಗಿ ಆಪರೇಷನ್ ಥಿಯೇಟರ್ಗೆ ಬೇಕಾದ ಸಲಕರಣೆಗಳನ್ನು ನಾವು ಕೆನರಾ ಬ್ಯಾಂಕಿನ ಆರ್ಥಿಕ ಸಹಾಯದೊಂದಿಗೆ ನಾವು ಇದರಲ್ಲಿ ಅವರಿಗೆ ಮಿಡಲ್ ಮ್ಯಾನ್ ಆಗಿದ್ದು ಮಿಡಲ್ ಮ್ಯಾನ್ ಆಗಿ ನಾವು ಕೆಲಸ ಮಾಡಿದ್ದೇವೆ. ಇಂಥ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮದ ನಮ್ಮ ಹಸ್ತಾಂತರ ಸಮಾರಂಭದ ವೇದಿಕೆಯಲ್ಲಿರುವ ನಮ್ಮ ಗುರುಸ್ಥಾನದಲ್ಲಿರುವ ನಮ್ಮ ಲಯನ್ಸ್ ಕ್ಲಬ್ನ ಮಾಜಿ ಡಿಸ್ಟ್ರಿಕ್ಟ್ ಗವರ್ನರ್ ಧರ್ಮದರ್ಶಿ ಕರ್ಮಯೋಗಿ ಲಯನ್ ಪರೀಕ್ಷಾ ಅವರಿಗೆ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಈ ಒಂದು ಪುಣ್ಯಪ್ರದವಾದ ಒಂದು ಕಾರ್ಯಕ್ರಮ, ಯಾಕಂದರೆ ಇಲ್ಲಿ ಬಡವರು ಹೆಚ್ಚಾಗ್ತದೆ, ಅವರ ಆರೋಗ್ಯ ರಕ್ಷಣೆಗಾಗಿ ನಾವು ಈ ಹಾಸ್ಪಿಟಲ್ನ ಎಲ್ಲ ಕಾರ್ಯಕ್ರಮಗಳಿಗೆ ನಾವು ಮುಖ್ಯವಾಗಿ ಪ್ರಾಧಾನ್ಯತೆ ಕೊಡ್ತಾ ಇದ್ದೇವೆ. ಇಂತಹ ಕಾರ್ಯಕ್ರಮದ ನಮ್ಮ ನಮಗೆ ರೂವಾರಿಯಾಗಿರುವಂಥವರು ಮುಖ್ಯ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ಆಗಿರುವಂಥ ಶ್ರೀತ ಅನಿಲ್ ಮೌರ್ಯ ಅವರು ನಾವೆಲ್ಲರೂ ಮನೆಗೆ ನಾವು ಲಯನ್ಸ್ ಕ್ಲಬ್ ಮಿತಿ, ವಿಡಿಯೋ ಕ್ಲಬ್ ಮಿತಿ ಮತ್ತು ನಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಸ್ವಾಗತ ಅಂತ ಹೇಳ್ತೀನಿ. ಹಾಗೆ ನಮ್ಮ ಇಂದಿನ ನಮಗೆ ಅತಿಥಿಯಾಗಿರುವಂಥವರು ವ್ಯಾಸಮಹರ್ಷಿ ವಿದ್ಯಾಪೀಠದ ಅಧ್ಯಕ್ಷರು, ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂಥ ಇವರಿಗೆ ನಾನು ಪೂರ್ವಕವಾದ ಸ್ವಾಗತ ಮಾಡ್ತೇನೆ. ಹಾಗೆ ನಮ್ಮ ಹಾಗೆ ನಾವು ಈ ಒಂದು ಕಾರ್ಯಕ್ರಮ ಮುಖ್ಯವಾಗಿ ನನಗೆ ಒಂದು ಪ್ರೇರಣೆ ಕೊಟ್ಟವರು ಸರ್ವತ ಮಂಜನರು. ಅವರು ನಾನು ಅವರು ಮಾತನಾಡಿದ್ರು, ಯಾವುದಾದ್ರೂ ಒಂದು ನಿಮಗೆ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ನಮ್ಮದು ಸೇರ್ಸಾರ್ ಫಂಡ್ ಉಂಟನ್ನು ನಮಗೆ ದಾರಿ ತೋರಿಸ್ಬಿಟ್ಟು ಮುಖ್ಯ ಅದು ವ್ಯಕ್ತಿ ಅಂದರೆ ನಮ್ಮ ಸರ್ವತ ಮಂಜನರು. ದಯಮಾಡಿ ಅವರು ವೇದಿಕೆಗೆ ಬರ್ತಿದ್ದಾರೆ. ನಮ್ಮ ಪ್ರೀತಿ ಅವರು ಹಾಗೆ ನಮ್ಮ ವೇದಿಕೆಯಲ್ಲಿ ನಮ್ಮ ಲಯನ್ಸ್ ಕ್ಲಬ್ ಮುಖ್ಯ ಕಾರ್ಯದರ್ಶಿ ಲಯನ್ಸ್ ಶ್ರೀಧರ್ ಸುಶೀಲ್ ಅವರಿದ್ದಾರೆ. ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಲಯನ್ಸ್ ಕ್ಲಬ್ ಮುಖ್ಯ ಕ್ರಿಯಾಶೀಲ ಕೋಶಾಧಿಕಾರಿ ಸುಶೀಲ್ ಬಂಗೇರ್ ಅವರು ಅವರಿಗೆ ಕೂಡ ಸ್ವಾಗತ. ಹಾಗೆ ನಮ್ಮ ಒಂದು ಈ ವರ್ಷದ ಒಂದು ಅತ್ಯುತ್ತಮ ಕಾರ್ಯಕ್ರಮ, ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ಕೆನರಾ ಬ್ಯಾಂಕ್ನ ಮ್ಯಾನೇಜರ್ ನಮಗೆ ನಡೆದಂಥ ನಾವು ಹೇಗೆ ಇದು ನಮಗೆ ಕಾರ್ಯಕ್ರಮ ನಮಗೆ ಒಂದೆರಡು ವಿಷಯಗಳನ್ನು ತಿಳಿಸಿದ್ದೇವೆ. ಹಾಗೆ ನಮ್ಮ ಮುಂದಿನ ಕಾರ್ಯಕ್ರಮಗಳು ಕೂಡ ಇಂತಹ CSR ಫಂಡ್ ನೀಡಿ ನಮಗೆ ಸಹಕರಿಸಬೇಕಂತ ನಾನು ಅವರಿಗೆ ವಿನಂತಿಸಿ ಒಂದೆರಡು ಮಾತಾಡಬೇಕು. ಗೌರವಾನ್ವಿತ ಧರ್ಮದರ್ಶಿಗಳಾದಂಥ ಶ್ರೀ ಕೃಷ್ಣ ಕುಂದೂರು ಹಾಗೂ ಮಹರ್ಷಿ ವಿದ್ಯಾಪೀಠದ ಗೌರ್ನಿಂಗ್ ಪ್ರೆಸಿಡೆಂಟ್ ಶ್ರೀ ಲಕ್ಷ್ಮಣ್ ಪೈ ಸರ್ ಅವರೇ ಹಾಗೂ ಈ ಒಂದು ಸಮುದಾಯ ಕಮ್ಯುನಿಟಿ ಹೆಲ್ತ್ ಸೆಂಟರ್ನ ಮುಖ್ಯಸ್ಥರಾದಂಥ ಶ್ರೀ ಸುನೀಲ್ ಜಗನ್ನ ಸರ್ ಅವರೇ ಹಾಗೂ ಅಂಜನ್ ಸರ್ ಅವರೇ ಹಾಗೂ ಎಲ್ಲ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳೇ ಹಾಗೂ ಸಭಿಕರೇ, ಈ ಒಂದು ಕಾರ್ಯಕ್ರಮ
ಆಗಲಿಕ್ಕೆ ಕಾರಣ ನಮ್ಮ ಜನರಲ್ ಮ್ಯಾನೇಜರ್ ಸರ್ ಅವರು ಮಂಜುನಾಥ್ ಸಿಂಧೆ ಸರ್ ಅವರು ನಮ್ಮ ಬ್ರ್ಯಾಂಚ್ಗೆ ಒಂದು ಸಲ ವಿಸಿಟ್ ಕೊಟ್ಟಿದ್ದರು. ಆ ಸಮಯದಲ್ಲಿ ಅವರು ಬಹಳ ಖುಷಿಯಾಯಿತು. ಯಾಕಂದರೆ ಈ ಒಂದು ಊರು ನಮ್ಮ ಫೌಂಡರ್ ಆದಂಥ ಕೆನರಾ ಬ್ಯಾಂಕ್ ಸ್ಥಾಪಕರಾದಂಥ ಶ್ರೀ ಅಂಬೇಂಬಾಳ ಸುಬ್ಬಾರಾವ್ ಪೈ ಅವರು ನಮ್ಮ ಬ್ರ್ಯಾಂಚಿನ ಒಂದು ಪ್ರಿಮೈಸಸ್ನಲ್ಲೇ ಜನ್ಮ ಆಗಿದೆ ಅಂತ ಹೇಳಿ ಕೇಳಿಕೊಂಡು ಬಹಳ ಅವರು ಖುಷಿಪಟ್ಟರು. ನಂತರ ಅವರು ಹೇಳಿದ್ರು, ಇಲ್ಲಿ ಏನೇ ಡೆವಲಪ್ಮೆಂಟ್ ಕಾರ್ಯಕ್ರಮಗಳಿದ್ದರೆ ದಯವಿಟ್ಟು ತಿಳಿಸಿ, ನಾವು ಅದಕ್ಕೆ ಸಾಧ್ಯವಾದಷ್ಟು ನನ್ನ ಅವರಲ್ಲಿ ಏನು ಬರ್ತದೆ ಅದು ನಾನು ಸಹಾಯ ಮಾಡ್ತೀನಿ ಅಂತೇಳಿ ಅವರು ಹೇಳಿದರು. ತದನಂತರ ನಾನು ಒಂದು ಸಲ ಹಾದು ಹೋಗುವಾಗ ಸರ್ ಕೂಡ ಹೇಳಿದರು, ನೀವು ಕಮ್ಯುನಿಟಿ ಸೆಂಟರ್ ಇದೆ, ಒಂದು ಸಲ ವಿಸಿಟ್ ಮಾಡಿರಿ, ಏನಾದರೂ ಬಿಸ್ನೆಸ್ ಅಥವಾ ಅಕೌಂಟ್ಸ್ ಏನಾದರೂ ನೋಡಿ ಅಂತೇಳಿ ಹೇಳ್ತಾ ಇದ್ರು. ಸೊ ಹಾಗೆ ಬಂದು ನಾನು ವಿಸಿಟ್ ಮಾಡಿದಾಗ ಸರ್ ಅವರು ಇಂಥ ಒಂದು ಸಲಕರಣೆ ಕೊಟ್ಟರೆ ನಮಗೆ ಅನುಕೂಲ ಆಗುತ್ತೆ, ಪಬ್ಲಿಕ್ಕಿಗೆ ನಾವು ಸರ್ವಿಸ್ ಇನ್ನೂ ಕ್ವಾಲಿಟಿ ಸರ್ವಿಸ್ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನೀವು ಜಾತಕ ಸರ್ ಅವರು ಹೇಳಿದ್ರು. ನಂತರ ಲಯನ್ಸ್ ಕ್ಲಬ್ ವತಿಯಿಂದ ಹರಿಕೃಷ್ಣ ಸರ್ ಅವರು ಮತ್ತು ಪಂಚಾಯತ್ ಸರ್ ಅವರು ಅದಕ್ಕೆ ಕೊಂಡಿಯಾಗಿ ಒಂದು ಆ ಒಂದು ಸಲಕರಣೆಗಳನ್ನು ಕೊಡಿಸಲಿಕ್ಕೆ ಒಂದು ಕೊಂಡಿಯಾಗಿ ಕೆಲಸ ಮಾಡಿ ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಲ್ ಆಫೀಸ್ನಿಂದ ಕೊಡಿಸಲಿಕ್ಕೆ ಬಹಳ ಒಂದು ಪ್ರಯತ್ನ ಪಟ್ಟಿದ್ದಾರೆ. ಮುಖ್ಯವಾಗಿ ನಮಗೆ ಅಡೆತಡೆಗಳು ಬಂದಿದ್ದು ಅಕೌಂಟ್ ಇಲ್ಲ ಅಂತ ಹೇಳಿ ನಮಗೆ ಫಸ್ಟಿಗೆ ಒಂದು ಸ್ವಲ್ಪ ಅಡೆತಡೆಗಳು ಇತ್ತು. ನಂತರ ಸುನೀಲ್ ಸರ್ ಅವರು ಮತ್ತು ಹರಿಕೃಷ್ಣ ಸರ್ ಅವರು ಮತ್ತು ಅಂಜನ್ ಸರ್ ಅವರು ಬಂದು, ಇಲ್ಲ ನಮ್ಮದು ಮುಲ್ಕಿ ಒನ್ನಲ್ಲಿ ಇಲ್ಲ, ಬಟ್ ಕಾರ್ನಾಡ್ ಬ್ರಾಂಚಲ್ಲಿ ನಮ್ದು ಅಕೌಂಟ್ ಇದೆ ಅಂತ ಹೇಳಿ ಅದನ್ನು ಕೊಟ್ಟ ಕೂಡಲೇ ನಾನು ಇಮಿಡಿಯೇಟ್ ಅದನ್ನು ನನಗೂ, ಯಾಕಂದರೆ ನಾನು ಫಾರ್ವರ್ಡ್ ರೆಕಮೆಂಡೇಶನ್ ಮಾಡಬೇಕಂದ್ರೆ ಕೆಲವೊಂದು ಸ್ಟ್ರೆಂತ್ ಮೇಲೆ ನಾನು ರೆಕಮೆಂಡ್ ಮಾಡ್ತೀನಿ. ಆ ಒಂದು ಅಕೌಂಟ್ ಸಿಕ್ಕ ಕೂಡಲೇ ನಾನು ಇಮಿಡಿಯೇಟಾಗಿ ಫಾರ್ವರ್ಡ್ ಮಾಡಿದ ನಂತರ ನಮ್ಮ ಸರ್ಕಲ್ ಆಫೀಸ್ನಿಂದ ನಮ್ಮ ಜನರಲ್ ಮ್ಯಾನೇಜರ್ ಅವರು ಇಮಿಡಿಯೇಟ್ ವಿದಿನ್ 2 ಡೇಸಲ್ಲಿ ಅವರು ಎಲ್ಲ ಪ್ರೊಸೆಸ್ ಮಾಡಿ ಅದನ್ನು ಸ್ಯಾಂಕ್ಷನ್ ಮಾಡಿ ಸಲಕರಣೆಗಳು ಕೂಡ ಹಸ್ತಾಂತರ ಕೂಡ ಆಗಬೇಕು ಸೋಮವಾರ ಅಂತ ಹೇಳಿ ಹೇಳಿದರು. ಅದರಂತೆ ನಾವು ಎಲ್ಲ ಸಲಕರಣೆಗಳನ್ನು ತರಿಸಿ ಈ ಒಂದು ಕಾರ್ಯರೂಪಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ. ಇದೇ ರೀತಿಯಾಗಿ ಮುಖ್ಯವಾಗಿ ಏನಪ್ಪ ಅಂದರೆ ಇದು ಪಬ್ಲಿಕ್ಕಿಗೆ ಒಂದು ಡಿಸ್ಅಡ್ವಾಂಟೇಜ್. ಸರ್ಕಾರಿ ಆಸ್ಪತ್ರೆಯಲ್ಲಿ ನಾವು ಒಳ್ಳೆಯ ಒಂದು ಇನ್ಫ್ರಾಸ್ಟ್ರಕ್ಚರ್ ಮತ್ತು ಒಂದು ಸೇವಾ ಮನೋಭಾವನೆ ಇಟ್ಕೊಂಡು ನಾವು ಸೇವೆ ಸಲ್ಲಿಸಿದ್ರೆ ಜನ ಖಾಸಗಿ ಆಸ್ಪತ್ರೆಗೆ ಹೋಗ್ಬಂದು ಸರ್ಕಾರಿ ಆಸ್ಪತ್ರೆಯಲ್ಲೇ ನಾವು ಟ್ರೀಟ್ಮೆಂಟ್ ತಗೊಳ್ಳುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮತ್ತು ಮುಖ್ಯವಾಗಿ ನಾವು ಖಾಸಗಿ ಆಸ್ಪತ್ರೆಯಲ್ಲಿ ಏನು ಗಮನಿಸ್ತೇವೆ ಅಂದರೆ ಒಂದು ಸಲ ನಾವು ಹೋಗಿ ಅಡ್ಮಿಟ್ ಆದರೆ ಮುಗಿತು, ಮುಂದೆ ಅದು ಏನಾಗುತ್ತೆ ಅಂತ ಹೇಳ್ತಾರೆ ಅದನ್ನೇ ಕೇಳ್ತಾರೆ. ಸೊ ಆ ಒಂದು ಸರ್ಕಾರ ಯಾಕೆ ಇವೆಲ್ಲ ಒಂದು ಸಂಸ್ಥೆಗಳನ್ನು ಹೆಲ್ತ್ ಸೆಕ್ಟರ್ನಲ್ಲಿ ಮಾಡಿದ್ದೀರಿ ಅಂದರೆ ಸಾಮಾನ್ಯ ಜನರಿಗೂ ಕೂಡ ಒಂದು ಒಳ್ಳೆಯ ಸೇವಾ ಮನೋಭಾವನೆ ಇಟ್ಕೊಂಡು ಈ ಸೇವೆ ಸಿಗಲಿ, ಒಂದು ಟ್ರೀಟ್ಮೆಂಟ್ ಸಿಗಲಿ ಅಂತ ಹೇಳಿ ಮಾಡಿದಂಥ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮಂಥ ಸಂಘ ಸಂಸ್ಥೆಗಳು ಅದನ್ನು ಕಾಳಜಿ ವಹಿಸಿ ಒಂದು ನಮ್ಮ ಕೈಲೇ ಆದಷ್ಟು ಸಹಾಯ ಮಾಡಿದ್ರೆ ಇಂಥ ಸಂಸ್ಥೆಗಳು ಮತ್ತಿಷ್ಟು ಅವರಿಗೆ ಪ್ರೋತ್ಸಾಹ ಸಿಗುತ್ತೆ. ಹೆಚ್ಚಿನದಾಗಿ ಅವರಿಗೆ ಜನರಿಗೆ ಸೇವೆ ಮಾಡಲಿಕ್ಕೆ ಅವರಿಗೆ ಪ್ರೋತ್ಸಾಹ ಸಿಕ್ಕಂಗಾಗುತ್ತೆ. ಇದು ಒಂದು ನಮ್ಮ ಕೆನರಾ ಬ್ಯಾಂಕಿಗೆ ಒಂದು ಒಳ್ಳೆಯ ಅವಕಾಶ. ನಾವು ಕೂಡ ಪಬ್ಲಿಕ್ಕಿಗೆ ಒಂದು ಸೇವೆ ಮಾಡಲಿಕ್ಕೆ ನಮ್ಮ ಸ್ಥಾಪಕರಾದಂಥ ಅಂಬೇಂಬಾಳ ಸುಬ್ಬರಾವ್ ಪೈ ಅವರು ಒಂದು ಧ್ಯೇಯೋದ್ದೇಶದೊಂದಿಗೆ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ಲಯನ್ಸ್ ಕ್ಲಬ್ನವರಿಗೆ ಮತ್ತು ಈ ಹಾಸ್ಪಿಟಲ್ನವರಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸಿ ಮುಗಿಸ್ತೇನೆ. ಸುನೀಲ್ ಅವರಿಗೆ ನಾನು ಅವರಿಗೆ ಧನ್ಯವಾದಗಳು. ಇದರಲ್ಲಿ ಅಡೆತಡೆಗಳಿಗೆ ತುಂಬ ಕೆಲಸ ಮಾಡಿದ್ದಾರೆ. ಅವರಿಂದಾಗಿ ಫೈನಲ್ ಈ ಸ್ವಲ್ಪ ಅಡೆತಡೆಗಳು ಇದ್ದರು, ಅವರ ಒಂದು ಆಶೀರ್ವಾದದಿಂದ ನಮಗೆ ಇದೊಂದು ಕಂಪ್ಲೀಟ್ ಆಗಿತ್ತು. ಹಾಗೆ ನಮ್ಮ ಒಂದು ದೊಡ್ಡ ಸಂಸ್ಥೆ ವಿಲಾಸ ಅದಕ್ಕೆ ಅವರು ನಮಗೆ ಹೊಂದಿರುವುದು ನಮಗೆ ಸಂತೋಷ. ಸರ್ಕಾರಿ ಈಗ ತೀವ್ರ ಬಡವರಿಗೆ ಕೈಯಲ್ಲಿ ಹಣ ಕೊಡುವಂಥ ಜಾಗ.
ಯಾಕಂದರೆ ಅದರಲ್ಲಿ ಹೊರಗೆ ಡಾಕ್ಟ್ರನ್ನ ಹೋಗಿ ನಾವು ಮಾಡಿದರೆ ಬಿಟ್ಟಿದ್ರೆ ಮಾರ್ಕೆಟಿಂಗ್ ಮಾಡ್ತಾರೆ. ಅದೇ ಹೋಗಿ ಇಲ್ಲಿ ಬಂದರೆ ಉಚಿತವಾಗಿ ಸೇವೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಒಂದು ಸಮಾಜ ಸೇವೆ ಮಾಡುವಂಥ ಒಂದು ಸಂಸ್ಥೆ ಇದು. ಯಾಕಂದರೆ ಇವತ್ತು ಬಡವರಿಗೆ ಆಧಾರಕ್ಕೆ ಮತ್ತು ವೈದ್ಯರ ಬಗ್ಗೆ ಹೇಳಿದ್ರೆ ನಮಗೆಲ್ಲ ಆಸ್ಪತ್ರೆಯಲ್ಲಿ ಒಳ್ಳೆಯ ವೈದ್ಯರ ಹೆಸರಿದೆ. ಯಾಕಂದರೆ ಕೆಲ ಕಡೆಯಲ್ಲಿ ಸರ್ಕಾರ ನಿರ್ವಹಿಸ್ತಾ ಇದೆ, ಇದರಲ್ಲಿ ಆಗಲ್ಲ, ಇದನ್ನು ಒಳ್ಳೆಯ ಇದೆ. ಇದರಿಂದ ಇಲ್ಲಿ ಹಲವಾರು ಬೇಡಿಕೆಗಳಿದೆ, ಸರ್ಕಾರ ಯಾವಾಗ ನೀಡಲಿಕ್ಕೆ ಆಗೋದಿಲ್ಲ. ಅದನ್ನು ಆ ಬೇಡಿಕೆ ನಮ್ಮ ಕರ್ತವ್ಯವಾಗಿದೆ. ಅದರ ಮೊದಲು ನಾವು ಇಲ್ಲಿ ಸಹಕಾರ ಮಾಡಿದ್ದೇವೆ. ಈಗ ಕೆನರಾ ಬ್ಯಾಂಕಿನವರು ಯಾಕಂದರೆ ಉದ್ದೇಶ ಅಂತ ಯಾಕಂದರೆ ನಮ್ಮ ಅವರು ಹುಟ್ಟಿದ ಜಾಗ ಇರೋದ್ರಿಂದ ಆ ಹುಟ್ಟಿದ ಜಾಗದಲ್ಲಿ ಇವತ್ತು ಕಾರ್ಯಕ್ರಮ ಆಗ್ತದೆ. ಅದರಿಂದ ಅವರು ಬ್ಯಾಂಕ್ ಆ ಸಮಯದಲ್ಲಿ ಕೆನರಾ ಬ್ಯಾಂಕಿನಿಂದ ಇಲ್ಲಿಗೆ ಸಹಕಾರ ನೀಡಿದ್ದಾರೆ. ಎಲ್ಲ ಕಡೆ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾರೆ. ಅದು ನನಗಾರ ಪ್ರಯತ್ನ. ಅದನ್ನು ಅವರಿಗೆ ಸ್ವಲ್ಪ ಶುಭವನ್ನು ಹೇಳುತ್ತಾ ಯಾತ್ರೆಯಲ್ಲಿ ಒಳ್ಳೆಯ ಚಿಕಿತ್ಸೆ ಕೊಡೋದು ವೈದ್ಯರಿಗೆಲ್ಲ ಆಯಾರಬೇಕು ಸೇವೆ ಮಾಡ್ಸಕ್ಕೆ ನೀಡಿ ಪ್ರಾರ್ಥಿಸ್ತೀನಿ. ಎಲ್ಲ ಗಮನಗಳು ಹಾಗೂ ವೇದಿಕೆಯಲ್ಲಿ ಎದುರಲ್ಲಿರುವಂಥ ನನ್ನೆಲ್ಲ ಸಹೋದ್ಯೋಗಿಗಳಿಗೂ ನಾನು ವಂದನೆ ಸಲ್ಲಿಸುತ್ತಾ, ನಾನು ಈ ಪ್ರೋಗ್ರಾಮ್ ಮಾಡುವಾಗ ನಾನು ಒಂದು ಹೇಳ್ತೇನೆ, ಈ ಪ್ರೋಗ್ರಾಮ್ ಆಲ್ಮೋಸ್ಟ್ ಆಗದೇ ಆ ಪ್ರೋಗ್ರಾಮ್ ಆಗಬೇಕಾದ್ರೆ, ಈ ಕಾರ್ಯಕ್ರಮ ಅನುಷ್ಠಾನ ಆಗಬೇಕಾದ್ರೆ 3 ವ್ಯಕ್ತಿಗಳು ಇದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಒಂದು ನಮ್ಮ ಹರ್ಷರಾಜ್ ಶೆಟ್ಟರವರು. ಅವರು ಗಡಿ ನಮ್ಮ ಪದೇ ಪದೇ ನಮ್ಮ ಮ್ಯಾನೇಜರ್ಗೆ ಅದರ ಬಗ್ಗೆ ಮಾತಾಡಿ ಫೋನ್ ಮಾಡಿ ಅದರ ಬಗ್ಗೆ ಹೇಳ್ತೇವೆ. ಇನ್ನೊಬ್ಬರು ಈ ಒಂದು ಕಾರ್ಯಕ್ರಮ ಅನುಷ್ಠಾನ ಆಗಬೇಕಾದ್ರೆ ಪ್ರಮುಖ ಪಾತ್ರ ವಹಿಸಿದವರು ಆಚೆ ಕೂತ್ಕೊಂಡಿದ್ದಾರೆ, ಅವರು ಎದುರು ಬರೋದಿಲ್ಲ. ನಮ್ಮ ಸರ್ವೋತ್ತಮ ಅಂಚನವರು ಅವರು ಫಸ್ಟ್ ಮೊನ್ನೆ ಬಂದಾಗ ಅವರು ಆ್ಯಕ್ಚುಲಿ ಇದರದೊಂದು ಪ್ಲ್ಯಾನ್ ಅಂತ ಹಿಡ್ಕೊಂಡು ಹರ್ಷರಾಜ್ ಬಂದು ಹೇಳಿದರು. ಅದಲ್ಲದೆ ಮುಖ್ಯವಾಗಿ ನಮಗೆ ಇದರಲ್ಲಿ ಮಾಡಬೇಕಾದ್ರೆ ಅನಿಲ್ ಅವರಿಗೆ ಅವರ ಇದರಲ್ಲಿ ಅಕೌಂಟ್ ಇದ್ದರೆ ಮಾತ್ರ CSR ಮಾಡಲಿಕ್ಕೆ ಆಗ್ತದಂತ. ಆ ದಿವಸ ನಾನು ನಮ್ಮಲ್ಲಿ ಇರೋದು ಆ್ಯಕ್ಚುಲಿ ಕಾರ್ನಾಡ್ ಬ್ರಾಂಚಲ್ಲಿ, ನಾಟ್ ಇನ್ ಮುಲ್ಕಿ ಬ್ರಾಂಚ್. ಆದರೆ ಅಲ್ಲಿ ಹೋದಾಗ ಅವರು ಹೇಳಿದರು, ಇಲ್ಲ ಡಾಕ್ಟ್ರೆ ನೋಡಿ ಅವ್ರ ಹತ್ರ ಕನ್ಸಿಡರ್ ಮಾಡ್ತಾರೆ ಅಂತೇಳಿ ಅವರು ಸಹ ಮ್ಯಾನೇಜರ್ ಹತ್ರ ಬಂದು ಮಾತಾಡಿ ನಮ್ಮಲ್ಲಿ ಇದು ನೋಡಿ ಒಂದು ಕನ್ಸಿಡರ್ ಮಾಡಿ ಅಂತ. ಅದು ಅವರು ಹೇಳಿದ ಕಾರಣ ಮತ್ತೆ ಅದು ಆಯಿತು. ಮುಖ್ಯವಾಗಿ 3ನೇ ವ್ಯಕ್ತಿ ಯಾರಿಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಅನಿಲ್ ಅವರು. ಯಾಕಂದರೆ ಅನಿಲ್ ಮೋರೆ ಅವರು ಈ ಕಾರ್ಯಕ್ರಮಕ್ಕೆ ಕಾಳಜಿ ಎಲ್ಲಿಯವರೆಗೆ ವಹಿಸಿದ್ದಾರೆ ಅಂತ ನಾನು ಹೇಳ್ತೇನೆ. ನಾನು ಇದು ಪ್ರೋಗ್ರಾಮ್ಗೆ ಹೋಗಿ ಅವ್ರ ಹತ್ರ ಕೊಟ್ಟ 36 ಗಂಟೆ ಒಳಗೆ ಅವರ GM ಹತ್ರ ಮಾತಾಡಿಕೊಂಡು ಅವರೊಟ್ಟಿಗೆ ಚರ್ಚೆ ಮಾಡಿಕೊಂಡು ಆ ಪ್ರೋಗ್ರಾಮ್ ಆಗಬೇಕು ಅಂತೇಳಿ, ಅದರದ್ದು CSR ಆ್ಯಕ್ಟಿವಿಟಿ ಆಗಬೇಕಂತೇಳಿ ವಿದಿನ್ 36 hours ಮಾಡಿದ್ದಾರೆ. ಅದಲ್ಲದೆ ಆ ದಿವಸ ಶನಿವಾರ ಸಂಜೆ ನಾನಿಲ್ಲಿ ಡ್ಯೂಟಿಯಲ್ಲಿದ್ದೆ, ನಾನು ಅವರೊಟ್ಟಿಗೆ ಕೋಆರ್ಡಿನೇಟ್ ಮಾಡ್ತಾ ಇದ್ದೆ. ನಮ್ಮದು ಎಲ್ಲ ಐಟಮ್ಸ್ ಬರುವಂಥ ಬಗ್ಗೆ ಅಗರಿದವರಲ್ಲಿ ಆಗಲಿ ಬೇರೆಯವರಲ್ಲಿ ಆಗಲಿ ಮಾತಾಡಿ ಎಲ್ಲ ಮುಗಿಯುವಾಗ ರಾತ್ರಿ 10:30 ಆಗಿದೆ. 10:30ವರೆಗೆ ಕೂತ್ಕೊಂಡು ಎಲ್ಲ ಮೆಟೀರಿಯಲ್ ಬರಲಿಕ್ಕೆ ರೆಡಿ ಆಗುವಾಗೆ, ಪ್ರೋಗ್ರಾಮ್ ಆಗುವಾಗೆ ನೋಡಿಕೊಂಡು ಸಹಾಯ ಮಾಡಿದಂಥವರು ಅನಿಲ್ ಅವರು. ಈ 3 ಇರಲಿಲ್ಲ ಅಂದರೆ ಇದು ನನ್ನದು ಪ್ರೋಗ್ರಾಮ್ ಆಗ್ತಾನೇ ಇರಲಿಲ್ಲ. ಇದು ಅಲ್ಲದೆ ಮತ್ತೊಂದು ವಿಷಯ, ಮೊನ್ನೆ ಅವರ ಮಹಾಪ್ರಬಂಧಕರು ಬಂದಿದ್ದರು ಮಂಗಳೂರು ಸರ್ಕಲ್. ಅವರು ಒಂದು ವಿಷಯ ನಾನು ಹೇಳಿದ್ದೆ, ನಮ್ಮದಂದರೆ ಟೋಟಲ್ ಅಮೌಂಟ್ ನಾನೊಂದು 2.7 lakhs ಇಕ್ವಿಪ್ಮೆಂಟ್ ಕೇಳಿದ್ದೆ ಹಾಸ್ಪಿಟ್ಲಿಗೆ, LTಗೆ ಯೂಸ್ ಆಗಿ. ಈಗ ನಮ್ಮ ಮೇಡಮ್ ಅವರು ಡೆಲಿವರಿ ಆಯಿತು ಕಾಣ್ತದಲ್ಲಿ ಇಲ್ಲ, ಫುಲ್ ಒಂದು ಡೆಲಿವರಿಗೆ ಉಂಟು. ನಮ್ಮ ಗೈನಕಾಲಜಿಸ್ಟ್ ಬರ್ತಾರೆ ಡಾಕ್ಟರ್ ಸಂಗೀತ ಅಂತ ಹೇಳಿ. ಸೊ ಅವರು ಬಂದಾಗ ಒಂದು ವಿಷಯ ನಾನು ಹೇಳಿದೆ 2.7 lakhs ಇತ್ತು. ಅವರು 1,94,650 ಕೊಟ್ಟಿದ್ದಾರೆ. ಅವ್ರು ಕೇಳಿದ್ರು, ನಾನು ಕೇಳಿದೆ ಇದು ಬೇರೆ ಒಂದು 70,000 ಇತ್ತಲ್ಲ ಅಂತ. ಆಗ ಅವರೊಂದು ವಿಷಯ ಹೇಳಿದರು, ಹಿಂಗೆ ಅವರು ಮಂಜುನಾಥ್ ಹಿಂಗೆ ಇಲ್ಲಿಯ ಮಹಾಪ್ರಬಂಧಕರು ಒಂದು ವಿಷಯ ಹೇಳಿದರು, ನೋಡಿ ಕೆನರಾ ಬ್ಯಾಂಕ್ ದೇ ಆಲ್ವೇಸ್ ವರ್ಕ್ ಅಲಾಂಗ್ ವಿತ್ ದ ಕಮ್ಯುನಿಟಿ. ಯಾಕಂದರೆ ಇಟ್ ಈಸ್ ನಾಟ್ ಜಸ್ಟ್ ದ ಬ್ಯಾಂಕ್. ನಮ್ಮದು ಕೆನರಾ ಬ್ಯಾಂಕ್ ಇಸ್ ದ 4th largest ದೇಶದಲ್ಲಿ 4th largest ಬ್ಯಾಂಕ್. ದೇ ಹ್ಯಾವ್ ಇದು ಆಲ್ಮೋಸ್ಟ್ 29,000 crores business turnover. So for them giving that entire thing is not an issue. But what they say, why we give a little lesson, we involve the public and the local ಅಲ್ಲಿಯ ಸಮುದಾಯನ ಯಾಕೆ ನಾವು ಇನ್ವಾಲ್ವ್ ಮಾಡ್ತೇವೆ ಅಂದರೆ
ಬ್ಯಾಂಕ್ ಆಗಿರ್ಬೋದು, ಅನಿಲ್ ಆಗಿರ್ಬೋದು, ನಾನಾಗಿರ್ಬೋದು, ನಾವೆಲ್ಲ ಇಲ್ಲಿ ಜಸ್ಟ್ ವಿ ಆರ್ ದೇರ್ ಫಾರ್ ತಾತ್ಕಾಲಿಕವಾಗಿ ಸೇವೆ ಮಾಡಿಕೊಂಡು ನಾವು ಹೋಗ್ತೇವೆ. ಇಲ್ಲಿ ಮುಲ್ಕಿಯಲ್ಲಿ ಕಾಶ್ಮೀರದವರೆಗೂ ಮುಲ್ಕಿಯ ಸಮುದಾಯ ಮಾತ್ರ. ಇಲ್ಲಿಯ ಸಮುದಾಯವನ್ನು ಓನರ್ಶಿಪ್ ತಗೊಳ್ಬೇಕು ಆ ಪ್ರೋಗ್ರಾಮ್ಗೆ. ಆಗ ಅವರ ಕಡೆಯಿಂದಲೂ ಕಾಂಟ್ರಿಬ್ಯೂಷನ್ ನಾವು ಅದಕ್ಕೆ ತಗೊಳ್ತಾ ಇರೋದು. ನಾಟ್ ದ್ಯಾಟ್ ವಿ ಕಾಂಟ್ ಎಫರ್ಟ್ ಇಟ್, ನಾಟ್ ದ್ಯಾಟ್ ದ ಬ್ಯಾಂಕ್ ಕಾಂಟ್ ಎಫರ್ಟ್ ಇಟ್, ಬಟ್ ನಮ್ಮ ಸಮುದಾಯದವ್ರದ್ದು ಅವ್ರದ್ದು ಕಾಂಟ್ರಿಬ್ಯೂಷನ್ ಕೂಡ ಇದ್ದರೆ ವಾಟ್ ಹ್ಯಾಪನ್ಸ್ ಇಸ್ ಪೀಪಲ್ ವಿಲ್ ಹ್ಯಾವ್ ಓನರ್ಶಿಪ್ ಅಬೌಟ್ ದ್ಯಾಟ್. ಮತ್ತು ಮುಂದೆಗೆ ಅವರು ಕೂಡ ಅದರಲ್ಲಿ ಇಂಟ್ರೆಸ್ಟ್ ತಗೊಳ್ತಾರೆ. ಮತ್ತು ಅದರ ಕಾರಣ ನಾವು ಯಾವ CSR ಆಕ್ಟಿವಿಟಿ ಮಾಡುವಾಗ ನಾವು ಒಬ್ಬರೇ ಮಾಡೋದಿಲ್ಲ. ಇಟ್ ಈಸ್ ಥ್ರೂ ದ ಲೋಕಲ್ NGOs ಅನ್ನು ಅಲ್ಲಿಯ ಸಮುದಾಯನೂ ಸೇರಿಕೊಂಡು ಮಾಡ್ತೇವೆ. ಹಾಗಾಗಿ ಅದಕ್ಕೆ ಹಾಗೆ ಮಾಡಿರೋದು ಅಂತ ಹೇಳಿ ನಾನು ಅದಕ್ಕೆ ಹೇಳಿದ್ದೆ. ಆಯ್ತು, ಹಾಗಿದ್ರೆ ಸಂತೋಷದ ವಿಷಯ. ಮತ್ತು ಅವರು ಹಾಸ್ಪಿಟಲ್ ಎಲ್ಲ ನೋಡಿದ್ಬಿಟ್ಟು he was very impressed cleanliness and the way it is running. So he said this will not be ಇದು ನಮ್ಮ ಕಡೆ ಕಾರ್ಯಕ್ರಮ ಅಲ್ಲ, ಇನ್ನು ಮುಂದೆ ಕೂಡ ನಾವು ಅದರಲ್ಲಿ ಸಹಕಾರ ನೀಡ್ತೇವೆ ಅಂತ. ನನ್ನಂದ್ರೆ ಇದರಲ್ಲಿ ಒಂದು ವಾಟರ್ ಫಿಲ್ಟರ್ದು ಒಂದು ಇತ್ತು ಐಟಮ್, ಅದನ್ನು ನಮಗೆ ಅಂದರೆ 65,000 ಅದು ಇದರಲ್ಲಿ ಸೇರಿಸ್ಲಿಕ್ಕೆ ಆಗಿರಲಿಲ್ಲ ಅಂತ ಪೇಷಂಟ್ ಅವರಿಗೆ ಹೋಗ್ಬೇಡಿ. ಆದರೆ ಅದನ್ನು ನೋಡೋಣ, ಅದು ಮುಂದೆಗೆ ಅಥವಾ ಲೋಕಲ್ ಬಾಡೀಸಿಂದ ಅದ್ರ ನೋಡೋಣ. ಹಾಗೆ ದಟ್ ವಾಸ್ ದ ಹೋಲ್ ಐಡಿಯಾ ಆಫ್ ಡೂಯಿಂಗ್ ದಿಸ್ ಅಂತ ಹೇಳಿ ಅವರು ಹೇಳಿದರು. ನಾನು ಈಗ ಹೇಳಿದ್ದೇನೆ ಇಷ್ಟೇ. ಹರ್ಷದವರು ಎಸ್ಪೆಷಲಿ ಕೆನರಾ ಬ್ಯಾಂಕಿಂದ ನೀವು ರೆಪ್ರೆಸೆಂಟ್ ಅನಿಲ್ ಮೋರೆ ಅವರು, ಇಬ್ಬರಿಗೂ ಕೂಡ ನಮ್ಮ ಎಲ್ಲ ಸಿಬ್ಬಂದಿಯ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ, ನಮ್ಮ ಆಸ್ಪತ್ರೆಗೆ ಬೇಕಿದಂಥ ಸಹಾಯಕ್ಕಾಗಿ ನಮ್ಮ ತುಂಬ ನಮ್ಮದು ತುಂಬ ಕನಸುಂಟು. ಇದು ಇವತ್ತು ಅಧ್ಯಕ್ಷರು ಹೇಳಿದಾಗೆ ಇವತ್ತು ಅಮ್ಮೆಮ್ಮಲ್ ಸುಬ್ಬಾರಾವ್ ಪೈ ಅವರ 173ನೇ ಜನ್ಮದಿನ. ಆ ದಿನದಂದು ಇವತ್ತು ಕೆನರಾ ಬ್ಯಾಂಕಿಂದಾಗಿ ಫೌಂಡರ್ಸ್ ಡೇ ಮಾಡ್ತಾ ಇದ್ದಾರೆ. ಅವರು ಇದು ಫೌಂಡೇಶನ್ ಆಗಿ 125 ವರ್ಷ ಆಯಿತು, 1900. ನಾನು ಅದಕ್ಕೆ ಹೇಳಿದೆ ಅವರಿಗೆ, ಅವರ ಮಾತೃಬಂಧಕ್ಕೆ ಅವರಿಗೂ ಕೂಡ ಮೊನ್ನೆ ಹೇಳಿದೆ. ಈ ಆಸ್ಪತ್ರೆ ಸ್ಟಾರ್ಟ್ ಆಗಿ 138 ವರ್ಷ ಆಯಿತು. 1887 10th of August ಇದು ಆಸ್ಪತ್ರೆ ಫಸ್ಟ್ ಮೆಡ್ರಾಸ್ ರೆಸಿಡೆನ್ಸಿಯಲ್ಲಿ ಆಗಿದ್ದು. ಇಟ್ ಈಸ್ 138 years now. ಈಗ ಕೆನರಾ ಬ್ಯಾಂಕ್ ಇಸ್ ದ 4th largest ಬ್ಯಾಂಕ್ ಇನ್ ದ ಎಂಟೈರ್ ಕಂಟ್ರಿ. ನಾವು ಇಷ್ಟವರೆಗೆ ಅಟ್ಲೀಸ್ಟ್ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕಿತ್ತು. ನಾವು ಬರೀ ಸಮುದಾಯ ಕೇಂದ್ರವಾಗಿ ಉಳ್ಕೊಂಡಿದ್ದೇವೆ. ಅದು ಎಲ್ಲೋ ನಮ್ಮದು ಏನೋ ನಮ್ಮಲ್ಲಿ ಅಥವಾ ನಮ್ಮಂದರೆ ನಾವು ಇಲ್ಲಿ ಸೇವೆ ಮಾಡ್ತಿದ್ದಂಥದ್ದು ಅಥವಾ ಸಮುದಾಯದ ಒಂದು ಸಹಭಾಗಿತ್ವದಲ್ಲಿ ಏನೋ ಕೊರತೆ ಇತ್ತು. ಆದರೆ ನಮ್ಮಲ್ಲಿ ನಾವೀಗ ಈಗಲೂ ಕೂಡ ಒಂದು ಸಮುದಾಯ ಕೇಂದ್ರ ಆಗಿದೆ. ಮುಲ್ಕಿ ತಾಲೂಕಾಗಿ 2019ನೇ ಇಸ್ವಿಯಲ್ಲಿ ತಾಲೂಕಾಗಿದೆ. ಆದರೆ ನಾವು ಬರೀ ಈಗಲೂ ಕೂಡ ಬಾಕಿ ಆಗಿದೆ. ಆ್ಯಕ್ಚುಲಿ ಇಷ್ಟವರೆಗೆ ಈ 138 ವರ್ಷದಲ್ಲಿ ನಾವು ಅಟ್ಲೀಸ್ಟ್ ಒಂದು ಮೆಡಿಕಲ್ ಕಾಲೇಜ್, ಇಲ್ಲಾಂದರೆ ಇನ್ನೂ ಮೇಲೆ ಏರ್ಬೋದಿತ್ತು, ನಾವು ಬಾಕಿ ಆಗಿ ಹೋಗಿದ್ದೇವೆ. ಇದು ಇನ್ನು ಆಸೆ ಏನಂದರೆ ಇದನ್ನೊಂದು ಅಟ್ಲೀಸ್ಟ್ ಏನಿಲ್ಲದ್ರು ಒಂದು ತಾಲೂಕು ಆಸ್ಪತ್ರೆ ಆಗುವಾಗೆ ನೋಡಿಕೊಂಡ್ರೆ 13 ಸ್ಪೆಷಲಿಸ್ಟ್ ಬರ್ತಾರೆ ಸರ್ ಒಂದು ತಾಲೂಕು ಆಸ್ಪತ್ರೆ. ಜನರಿಗೆ ನಿಜವಾಗಿಯೂ ಪ್ರಯೋಜನ ಆಗುವಂಥ ಸಾಧ್ಯತೆ. ನಾನು ಮೊನ್ನೆ ಶಾಸಕರಿಗೂ ಕೂಡ ಹೇಳಿದ್ದೇನೆ, ಆ ಸತಿ ದಿನಕ್ಕೆ ಅವರಿಗೆ ಎಲ್ಲ ವಿಷಯಗಳನ್ನು ತಿಳಿಸಿದ್ದೇವೆ. ನೋಡೋಣ, ದೇವರ ದಯ ಇದ್ದರೆ ನಮ್ಮದು ಒಂದು ತಾಲೂಕು ಆಸ್ಪತ್ರೆ ಆಗುವ ಪ್ರಯತ್ನ. ನನಗೆ ಈ ದಿನ ಅವಕಾಶ ಮಾತಾಡುವ ಅವಕಾಶ ಕೊಟ್ಟಂಥ ಅಧ್ಯಕ್ಷರಿಗೂ ಮತ್ತು ಆಪರೇಷನ್ చేయడానికి ಕೆಲವೊಂದು ಸಲಕರಣೆಗಳನ್ನು ನಾವು ನೀಡಿದ್ದೇವೆ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಮುಖ್ಯವಾಗಿ ಸಹಕಾರ ನೀಡಿದವರು ಅವರು ಈ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಆದರೆ ಬೇರೆ ಬೇರೆ ಸಹಾಯ ನೀಡಲು ನಮ್ಮ ಕೆನರಾ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಶ್ರೀ ಮಂಜುನಾಥ್ ಸಿಂಗಾಯ್ ಅವರ ಒಂದು ಸಹಾಯದಿಂದ ಇದು ಈ ಒಂದು CSR ಫಂಡ್ ನಮಗೆ ಟ್ಯಾಕ್ಸ್ ಮಾಡಿದ ಶ್ರೀ ಮಂಜುನಾಥ್ ಸಿಂಗಾಯ್ ಅವರಿಗೆ ನಾನು ನ್ಯಾಚುರಲ್ ಮತ್ತು ನಮ್ಮ ಸಮುದಾಯ ಆರೋಗ್ಯ ಕೇಂದ್ರದ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಈ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರ ನೀಡಿದಂಥವರು ನಮ್ಮ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆಗಿರುವಂಥ ಅವರು ತುಂಬ ನಮಗೆ ಸಹಾಯ ಮಾಡಿದ್ದಾರೆ. ಅವರಿಗೆ ನಾನು ಗೌರವಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮಗೆ ಕೆನರಾ ಬ್ಯಾಂಕ್ ವತಿಯಿಂದ ನಮಗೆ ಸಹಕಾರ ನೀಡಿದವರು ನಮ್ಮ
ಬ್ಯಾಂಕ್ನ ಬ್ರಾಂಚ್ ಮ್ಯಾನೇಜರ್ ಶ್ರೀಯುತ ಅನಿಲ್ ಮೋದಿ ಅವರಿಗೆ ನಾನು ಪೂರ್ವಕವಾದ ಧನ್ಯವಾದಗಳು. ಹಾಗೆ ನಮಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದವರು ಮುಖ್ಯ ಸಮುದಾಯ ಹಾಗೆ ಇಂದು ನಮ್ಮೊಂದಿಗೆ ವ್ಯಾಸಭಾಷೆ ವಿದ್ಯಾಪೀಠದ ನರ್ಸಿಂಗ್ ಕೈಗಡ್ ನಮ್ಮೊಂದಿಗೆ ಅವರಿಗೆ ಕೂಡ ಹಾಗೆ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಸದಸ್ಯರು ನಮ್ಮಲ್ಲಿದ್ದಾರೆ, ಅವರೆಲ್ಲರಿಗೂ ನಾವು ಧನ್ಯವಾದ ತಿಳಿಸ್ತೇನೆ. ಹಾಗೆ ಬ್ಯಾಂಗ್ಳೂರು ಸರ್ಜಿಕಲ್ಸ್ನ ಮಾಲಕರಾದ ಶ್ರೀಯುತ ಕಿರಣ್ ಶೆಟ್ಟಿ ಅವರು ವೈಸ್ ಪ್ರೆಸಿಡೆಂಟ್ ಪ್ರವೀಣ್ ಶೆಟ್ಟಿ ಅವರು ಸರ್ವೋತ್ತಮ ಮೈಸೂರವರು ಅವರೆಲ್ಲರಿಗೂ ಅಮೀನ್ ಅವರು ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ನಮ್ಮ KISL ಕಾರ್ಯದರ್ಶಿಯವರು ನಮಗೆ ಸಹಕಾರ ನೀಡಿದ್ದಾರೆ, ಶ್ರೀಮತಿ ನಯನ್ ಶೀತಲ್ ಸುಶೀಲ್ರವರು. ಹಾಗೆ ನಮ್ಮ ಟ್ರೆಜರರ್ ಸುಶೀಲ್ ಗಂಗೇರವರು ಅವರಿಗೆ ಕೂಡ ನಾವು ಧನ್ಯವಾದಗಳನ್ನು. ಹಾಗೆ ನಮಗೆ ಸಹಕಾರ ನೀಡಿದ ಎಲ್ಲ ಈ ಸಮುದಾಯ ಆರೋಗ್ಯ ಕೇಂದ್ರದ ನರ್ಸಿಂಗ್ ಸ್ಟಾಫ್ ಮತ್ತು ಮೆಡಿಕಲ್ ಸ್ಟಾಫ್ ಮತ್ತು ನಾನ್ ಮೆಡಿಕಲ್ ಸ್ಟಾಫ್ ಇವರೆಲ್ಲರಿಗೂ ನಾನು ಪೂರ್ವಕವಾದ ಧನ್ಯವಾದಗಳು. ಈ ಕಾರ್ಯಕ್ರಮ ಎಲ್ಲರೂ